ಸೊಂಟ ನೋವು, ಹಿಪ್ ಪೇನ್ ಸಾಮಾನ್ಯವಾಗಿ ಹೆಚ್ಚು ಕೆಲಸ, ಹೆಚ್ಚು ಕಾಲ ಕುಳಿತುಕೊಳ್ಳುವುದು, ಸ್ನಾಯುಗಳ ಒತ್ತಡ ಅಥವಾ ವಯಸ್ಸಿನ ಪರಿಣಾಮದಿಂದ ಉಂಟಾಗಬಹುದು. ಕೆಲವು ಸರಳ ಮನೆಮದ್ದುಗಳನ್ನು ಬಳಸೋದರಿಂದ ಈ ನೋವನ್ನು ಕಡಿಮೆ ಮಾಡಬಹುದು. ಇಲ್ಲಿದೆ ಸೊಂಟ ನೋವಿಗೆ ಪರಿಣಾಮಕಾರಿಯಾಗಿ ಮಾಡಬಹುದಾದಂತಹ 8 ಮನೆಮದ್ದುಗಳು. ಮೊದಲನೆಯದ್ದು ಬಿಸಿ ನೀರಿನ ಶಾಖ. ಸೊಂಟದ ಭಾಗಕ್ಕೆ ಬಿಸಿ ನೀರಿನ ಶಾಖ ನೀಡುವುದರಿಂದ ಸ್ನಾಯುಗಳ ಒತ್ತಡ ಕಡಿಮೆಯಾಗುತ್ತೆ ಮತ್ತು ನೋವು ತಗ್ಗಿಸುತ್ತದೆ. ದಿನಕ್ಕೆ 2 ರಿಂದ 3 ಬಾರಿ 10 ನಿಮಿಷಗಳಷ್ಟು ಶಾಖವನ್ನು ಕೊಟ್ಟರೆ ಉತ್ತಮ ಫಲಿತಾಂಶ ನೀಡುತ್ತೆ. ಎರಡನೆಯದ್ದು ಎಳ್ಳೆಣ್ಣೆ ಮಸಾಜ್. ಸ್ವಲ್ಪ ಎಳ್ಳೆಣ್ಣೆಯನ್ನ ಬಿಸಿ ಮಾಡಿ ಸೊಂಟ ಭಾಗಕ್ಕೆ ನಿಧಾನವಾಗಿ ಮಸಾಜ್ ಮಾಡಿದ್ರೆ ರಕ್ತ ಸಂಚಾರ ಹೆಚ್ಚಾಗಿ ನೋವು ಕಡಿಮೆಯಾಗುತ್ತೆ. ಮೂರನೆಯದ್ದು ಅರಶಿನ ಹಾಲು. ಅರಿಶಿಣದಲ್ಲಿ ಇರುವ ಆಂಟಿ ಇನ್ಫ್ಲಮೇಟರಿ ಗುಣಗಳು ದೇಹದ ಉರಿಯೂತ ಕಡಿಮೆ ಮಾಡುತ್ತೆ. ರಾತ್ರಿ ಮಲಗುವ ಮೊದಲು ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿಣ ಸೇರಿಸಿ ಕುಡಿಯುವುದು ಒಳ್ಳೆಯದು. ನಾಲ್ಕನೆಯದ್ದು ಶುಂಠಿ ಚಹಾ. ಶುಂಠಿಯಲ್ಲಿ ನೋವು ಮತ್ತು ಉರಿಯೂತ ಕಡಿಮೆ ಮಾಡುವ ಗುಣಗಳಿವೆ. ದಿನಕ್ಕೆ 1 ಅಥವಾ 2 ಬಾರಿ ಶುಂಠಿ ಚಹಾ ಕುಡಿದ್ರೆ ಸೊಂಟ ನೋವು ಕಡಿಮೆಯಾಗಲು ಸಹಾಯ ಮಾಡುತ್ತೆ. ಐದನೆಯದು ಅಲೋವೆರಾ ಬಳಕೆ. ಅಲೋವೆರಾ ಜೆಲ್ ಅನ್ನ ನೋವಿರುವ ಭಾಗಕ್ಕೆ ಹಚ್ಚಿ ಮಸಾಜ್ ಮಾಡಿದ್ರೆ ತಂಪು ನೀಡುವುದರ ಜೊತೆಗೆ ಸ್ನಾಯುಗಳಿಗೆ ಆರಾಮ ನೀಡುತ್ತೆ. ಆರನೆಯದ್ದು ಅರಶಿಣ ಮತ್ತು ಎಣ್ಣೆ ಪೇಸ್ಟ್. ಅರಶಿಣ ಪುಡಿಗೆ ಸ್ವಲ್ಪ ಎಣ್ಣೆ ಸೇರಿಸಿ ಪೇಸ್ಟ್ ಮಾಡಿ ನೋವಿರುವ ಸ್ಥಳಕ್ಕೆ ಹಚ್ಚಿದ್ರೆ ಉರಿಯೂತ ಕಡಿಮೆಯಾಗುತ್ತೆ. ಏಳನೆಯದ್ದು ಲಘು ವ್ಯಾಯಾಮ. ಸರಳ ಸ್ಟ್ರೆಚಿಂಗ್ ವ್ಯಾಯಾಮಗಳು ಮತ್ತು ನಿಧಾನವಾಗಿ ನಡೆಯುವುದು ಸ್ನಾಯುಗಳನ್ನು ಚುರುಕುಗೊಳಿಸಲು ಮತ್ತು ಸೊಂಟ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಎಂಟನೆಯದ್ದು ಸರಿಯಾದ ವಿಶ್ರಾಂತಿ. ಅತಿಯಾಗಿ ಕೆಲಸ ಮಾಡುವುದನ್ನು ತಪ್ಪಿಸಿ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ನೀಡುವುದು ಬಹಳ ಮುಖ್ಯ. ಸರಿಯಾಗಿ ವಿಶ್ರಾಂತಿ ನೀಡಿದ್ರೆ ನೋವು ಕಡಿಮೆಯಾಗುತ್ತೆ. ಗಮನದಲ್ಲಿಟ್ಕೊಳ್ಬೇಕಾದ ಮುಖ್ಯ ಅಂಶ ಏನಂದ್ರೆ, ಸೊಂಟ ನೋವು ಹಲವು ದಿನಗಳಿಂದ ಮುಂದುವರೆದಿದ್ರೆ ಅಥವಾ ಪದೇ ಪದೇ ಸೊಂಟ ನೋವು ಬರ್ತಾ ಇದ್ರೆ ಅಥವಾ ನಡೆದಾಡಲು ಕಷ್ಟವಾಗ್ತಿದ್ರೆ ದಯವಿಟ್ಟು ವೈದ್ಯರನ್ನ ಸಂಪರ್ಕಿಸುವುದು ಅತ್ಯಗತ್ಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.